ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸನ್ನತಿ ಉತ್ತರ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಭೀಮಾ ನದಿಯ ದಡದಲ್ಲಿರುವ ಒಂದು ಸಣ್ಣ ಗ್ರಾಮವಾಗಿದೆ. ಇದು ಚಂದ್ರಲ ಪರಮೇಶ್ವರಿ ದೇವಸ್ಥಾನ ಮತ್ತು 1986ರಲ್ಲಿ ಮಾಡಿದ ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಉತ್ಖನನಕ್ಕೆ ಹೆಸರುವಾಸಿಯಾಗಿದೆ. ಪಾದುಕೆಗಳಿಂದ ಪ್ರಸಿದ್ಧಿ ಪಡೆದ ಕ್ಷೇತ್ರ ಸನ್ನತಿಯ ಚಂದ್ರಲ ಪರಮೇಶ್ವರಿ ಸನ್ನಿಧಿ. ಇದು ಲಕ್ಷ್ಮೀ ದೇವಿಯ ಅವತಾರವಾಗಿದೆ. ಸನ್ನತಿ ಚಂದ್ರಲ ಪರಮೇಶ್ವರಿ ಮತ್ತು ಹೊಂಗುಂಟಿ ಹಿಂಗುಲಾಂಬಿಕಾ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಇತ್ಯಾದಿ ಅನೇಕ ಬ್ರಾಹ್ಮಣ ಮತ್ತು ಹಿಂದೂ ಕುಟುಂಬಗಳ ಕುಲದೈವ. ಭೀಮಾ ನದಿ ದಡದ ಸನ್ನತಿಯಲ್ಲಿ ಚಂದ್ರಲ ಪರಮೇಶ್ವರಿ ದೇವಿ ನೆಲೆಗೊಂಡ ಬಗ್ಗೆ ಒಂದು ಪೌರಾಣಿಕ ಕಥೆ ಇದೆ. ಆ ಕಥೆಯನ್ನು ಕೂಡ ಹೇಳ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಸೀತಾದೇವಿ ಸಮೇತನಾಗಿ ಸನ್ನತಿಗೆ ಬಂದು ನಾರಾಯಣ ಹಾಗೂ ಚಂದ್ರವದರಾಗಿ ಇಲ್ಲಿ ನೆಲೆಸಿದ್ದರು ಎಂಬ ಐತಿಹ್ಯವಿದೆ. ಆಗ ಇಲ್ಲಿನ ಸೇತುರಾಜ ಎಂಬುವವನು ಚಂದ್ರವದಳತ್ತ ಆಕರ್ಷಿತನಾಗಿ ಅವಳಲ್ಲಿ ಅನುರಕ್ತನಾದ. ತನ್ನನ್ನೇ ವಿವಾಹವಾಗುವಂತೆ ಒತ್ತಾಯಿಸತೊಡಗಿದ. ಇದರಿಂದ ಚಂದ್ರವದ ಚಿಂತಾಕ್ರಾಂತಳಾದಳು. ನಾನೀಗ ಒಂದು ವ್ರತಾಚರಣೆಯಲ್ಲಿರುವುದರಿಂದ ನೀನು ನನ್ನ ಬಳಿ ಸುಳಿಯಬೇಡ ಎಂದು ಅವನಿಗೆ ಹೇಳಿ ಅವನಿಂದ ವಾಗ್ದಾನ ಪಡೆದಳು. ಈ ವಿಷಯವನ್ನ ಚಂದ್ರವದ ನಾರಾಯಣನಿಗೆ ಹೇಳುವಳು. ಆಗ ನಾರಾಯಣ ಕಾಶ್ಮೀರಕ್ಕೆ ತೆರಳಿ ಹಿಂಗುಳಾಂಬಿಕೆಯನ್ನು ಕುರಿತು ತಪಸ್ಸು ಮಾಡುವನು. ನಾರಾಯಣನ ತಪಸ್ಸಿಗೆ ದೇವಿ ಪ್ರತ್ಯಕ್ಷಳಾಗಿ, ನೀನು ಹಿಂದಕ್ಕೆ ನೋಡದೆ ಮುಂದೆ ನಡೆ, ನಾನು ನಿನ್ನ ಹಿಂದೆಯೇ ಬರುತ್ತೇನೆ ಎಂದು ಹೇಳುವಳು. ನಾರಾಯಣನು ದೇವಿಯ ಗೆಜ್ಜೆ ಸಪ್ಪಳ ಆಲಿಸುತ್ತಾ ಸನ್ನತಿ ಕಡೆಗೆ ನಡೆದು ಬರುತ್ತಿರುವಾಗ ಚಿತ್ತಾಪುರ ತಾಲೂಕಿನ ಹೊನಗುಂಟಿಯ ಬಳಿ ದೇವಿಯ ಗೆಜ್ಜೆ ಸಪ್ಪಳ ಕೇಳದೇ ಇದ್ದಾಗ ಹಿಂದಿರುಗಿ ನೋಡಿದನು. ಆಗ ಹಿಂಗುಳಾಂಬಿಕೆ ದೇವಿಯು ಅಲ್ಲೇ ತಟಸ್ಥಳಾಗುವಳು. ನಂತರ ನಾರಾಯಣನಿಗೆ ತನ್ನ ಪಾದುಕೆಗಳನ್ನು ನೀಡಿ ಇವನ್ನ ಸನ್ನತಿಯಲ್ಲಿ ಪ್ರತಿಷ್ಠಾಪಿಸಿ ನಂತರ ತೆಂಗಿನಕಾಯಿಯನ್ನ ಒಡೆ, ಇದರಿಂದ ಬರುವ ಭೃಂಗಗಳು ಸೇತುರಾಜನಿಗೆ ತಕ್ಕ ಶಾಸ್ತಿ ಮಾಡುತ್ತವೆ ಎಂದು ಹೇಳುವಳು. ಇದರಿಂದ ಸಂತುಷ್ಟನಾದ ನಾರಾಯಣನು ಸನ್ನತಿಗೆ ಬಂದು ಪಾದುಕೆಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಭಕ್ತಿಯಿಂದ ತೆಂಗಿನಕಾಯಿ ಒಡೆಯುವನು. ಆಗ ಅದರಿಂದ ಹೊರಬಂದ ಭೃಂಗಗಳು ಸೇತುರಾಜನನ್ನ ಬೆನ್ನಟ್ಟುತ್ತವೆ. ಅವುಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಸೇತುರಾಜ ಭೀಮಾ ನದಿಯಲ್ಲಿ ಮುಳುಗಿ ಜಲಸಮಾಧಿಯಾದ ಎಂಬುದು ಐತಿಹ್ಯ. ನಂತರ ಭೃಂಗಗಳು ದೇವಿಯ ಪಾದುಕೆಗಳನ್ನು ಸೇರಿದವು. ಅನಂತರ ಈ ಕ್ಷೇತ್ರ ಹಿಂಗುಳಾಂಬಿಕೆ, ಭ್ರಮರಾಂಬಿಕೆ, ಚಂದ್ರಲ ಪರಮೇಶ್ವರಿ ಎಂಬ ಹೆಸರುಗಳಿಂದ ಪ್ರಸಿದ್ಧವಾಯಿತು. ಸೇತುರಾಜನು ಜಲಸಮಾಧಿ ಹೊಂದಿದ ಸ್ಥಳವನ್ನ ಸೇತುರಾಜನ ಮಡುವು ಎಂದು ಕರೆಯುತ್ತಾರೆ. ದವನದ ಹುಣ್ಣಿಮೆಯಂದು ಚಂದ್ರಲ ಪರಮೇಶ್ವರಿಯ ಉತ್ಸವ, ಪಂಚಮಿಯಂದು ದೇವಿ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಸಂದರ್ಭಕ್ಕೆ ಸಾವಿರಾರು ಜನರು ಸಾಕ್ಷಿಯಾಗುವರು. ಇದೇ ದೇಗುಲದಲ್ಲಿರುವ ಕಾಳಿಕಾ ವಿಗ್ರಹದ ಪಾಣಿಪೀಠದ ಮೇಲೆ ಅಶೋಕನ ಕಾಲತ್ತೆಂದು ಹೇಳಲಾದ ಶಿಲಾಶಾಸನ ದೊರೆತಿದೆ. ಇದನ್ನ ಸನ್ನತಿಯ ಹತ್ತಿರವಿರುವ ಕನಗನಹಳ್ಳಿ ಬೌದ್ಧ ಸ್ತೂಪದಲ್ಲಿ ಇರಿಸಲಾಗಿದೆ. ಈ ಕ್ಷೇತ್ರದಿಂದ ಭೀಮಾ ನದಿಯಾಚೆಗೆ ಐತಿಹಾಸಿಕ ಸಿರಿವಾಳ ಗ್ರಾಮವಿದೆ. ಋಷಿ ಮಾರ್ಕಂಡೇಯ ಧ್ಯಾನಿಸಿದ ಮತ್ತು ಮಾರ್ಕಂಡೇಯ ಉಪನಿಷತ್ತಿನ ಭಾಗಗಳನ್ನು ರಚಿಸಿದ ಸ್ಥಳವು ಸನ್ನತಿಯಾಗಿದೆ. ಅವರು ಧ್ಯಾನದಲ್ಲಿ ಕುಳಿತಿದ್ದಾರೆ ಎಂದು ನಂಬಲಾದ ಸ್ಥಳದಲ್ಲಿ ಒಂದು ಸಣ್ಣ ದೇವಾಲಯವನ್ನ ನವೀಕರಿಸಲಾಗಿದೆ. ಋಷಿ ಮಾರ್ಕಂಡೇಯ ಚಂದ್ರಲ ಪರಮೇಶ್ವರಿಯ ಪಾದುಕೆ ಆಗಮನದ ಹಿಂದಿನದು ಎಂದು ಹೇಳಲಾಗುತ್ತದೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದೆಷ್ಟು ಸನ್ನತಿಯ ಚಂದ್ರಲ ಪರಮೇಶ್ವರಿ ದೇವಿಯ ಮಹಾತ್ಮೆ. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.